ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆದರೂ ಕೂಡ ಗುಡ್ಡ ಕುಸಿತ ಆಗೋ ಆತಂಕ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಒಂದೊಂದು ಭಾಗದಲ್ಲಿ ಕೂಡ ಗುಡ್ಡ ಕುಸಿತದ ವರದಿ ದಾಖಲಾಗ್ತಾ ಇದೆ. ಮಂಗಳೂರಿನಲ್ಲಿ ಜನ ಹೀಗಾಗಿ ಆತಂಕವನ್ನೇ ಸಮಯ ಕಳೀತಾ ಇದ್ದಾರೆ. ಬಿಕಾಸ್ ಮೊನ್ನೆಯಷ್ಟೇ ನಾವು ನೋಡಿದ್ವಿ, ತಡೆಗೋಡೆ ಕುಸಿದು 4 ಜನ ಜೀವಂತ ಸಮಾಧಿಯಾಗಿದ್ರು. ಈಗಲೂ ಕೂಡ ಗುಡ್ಡ ಕುಸಿತದ ಪ್ರಕರಣಗಳು ಅಲ್ಲಲ್ಲಿ ದಾಖಲಾಗ್ತಾ ಇದೆ. ಹೀಗಾಗಿ ಎಲ್ಲಿ ಯಾವ ಕ್ಷಣದಲ್ಲಿ ಮನೆ ಹತ್ರ ಇರುವಂತಹ ಗುಡ್ಡ ಕುಸಿದು ಬಿಡುತ್ತೋ ಅನ್ನುವಂತಹ ಭಯದಲ್ಲಿ ಕಾವೂರು ಸೂಜಿ ಕಲ್ಲು ಗುಡ್ಡಿಯಲ್ಲಿ ಜನ ಸಮಯವನ್ನು ಕಳೀತಾ ಇದ್ದಾರೆ. ಯಾವ ಪ್ರಮಾಣದಲ್ಲಿ ಹಾನಿ ಆಗ್ತಾ ಇದೆ ನೋಡ್ತಾ ಇದ್ದೀರಾ. ನಲ್ಲಿ ಮಳೆ ಕಡಿಮೆ ಆಗಿದ್ದರೂ ಮಳೆಯ ಅವಾಂತರಗಳು ಮತ್ತೆ ಮುಂದುವರೆದಿರುವಂಥದ್ದು. ಮಂಗಳೂರಿನ ಕಾವೂರು ಸಮೀಪದ ಸೂಜಿಕಲ್ಲು ಗುಡ್ಡೆ ಅನ್ನುವಂಥಲ್ಲಿ ಒಂದು ಮಣ್ಣಿನ ದಿಬ್ಬ ಕುಸಿದು ಅವಾಂತರ ಸೃಷ್ಟಿಯಾಗಿದ್ದು ನಾವೀಗ ಅಲ್ಲೇ ಇರುವಂಥದ್ದು ಗಮನಿಸಬಹುದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ನೆಲಕ್ಕೆ ಬಿದ್ದಿರುವಂಥದ್ದು. ಕೇವಲ ಇದು ಬಿದ್ದಿರುವುದರಿಂದ ಮೇಲ್ಭಾಗದಲ್ಲಿರುವಂಥ ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ಸುಮಾರು ಮೇಲೆ 35ಕ್ಕೂ ಅಧಿಕ ಮನೆಗಳಿದೆ. ಅದರಲ್ಲಿ 6 ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿರುವಂಥದ್ದು. ಅಂದರೆ ಅದು ಕುಸಿದು ಬೀಳುವಂಥ ಭೀತಿ ಇದೆ. ಹಾಗಾಗಿ ಇಲ್ಲಿಗೆ ಬಂದಿರುವಂಥ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳು ಅಲ್ಲಿನ 6 ಮನೆಯವರನ್ನು ಈಗಾಗಲೇ ಇಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ. ಇನ್ನೂ ಆತಂಕ ಇರುವಂಥದ್ದು ಅಂದರೆ ಯಾವುದೇ ಕ್ಷಣದಲ್ಲೂ ಈಗ ಇರುವಂಥ ಮನೆಗಳೇನಿದೆ ಇದು ಕುಸಿದು ಬೀಳುವಂಥ ಸಾಧ್ಯತೆ ಇದೆ. ಈ ಭಾಗದಲ್ಲಿರುವಂಥ ಆ ಮಣ್ಣಿನ ದಿಬ್ಬೆನಿದೆ ಅದು ಸಂಪೂರ್ಣವಾಗಿ ಕೆಳಗೆ ಬಿದ್ದಿರೋದ್ರಿಂದ ಅದರ ಸಮೀಪದಲ್ಲಿರುವಂಥ ಮನೆಗಳಿಗೆ ಈಗ ಕುಸಿಯುವ ಭೀತಿ ಎದುರಾಗಿದೆ. ಇದು ಈ ಒಂದು ಘಟನೆ ನಡೀಲಿಕ್ಕೆ ಕಾರಣ ಆಗಿರುವಂಥದ್ದು ಇಲ್ಲಿರುವಂಥ ಒಂದು ಪಕ್ಕದಲ್ಲೇ ಇರುವಂಥ ಒಂದು ಕಾಮಗಾರಿ ನಡೀತಿರುವಂಥದ್ದು. ಕಟ್ಟಡ ಕಾಮಗಾರಿ ಇಲ್ಲಿ ನಡೀತಾ ಇದೆ. ಕಟ್ಟಡ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿದ್ದಂಥ ಮಣ್ಣನ್ನು ಕೊರೆಯಲಾಗಿದೆ. ಹಾಗಾಗಿ ಈಗ ಸುರಿದಿರುವಂಥ ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿದ್ದಂಥ ಮಣ್ಣಿನ ದಿಬ್ಬ ಕೆಳಗೆ ಕುಸಿದು ಬಿದ್ದಿರುವಂಥದ್ದು. ಇಲ್ಲಿ ನಾವು ಗಮನಿಸ್ಬೋದು, ತಡೆಗೋಡೆ ಕಟ್ಟಲಿಕ್ಕೆ ಈ ಕಾಮಗಾರಿ ಮಾಡುವವರು ಈಗಾಗಲೇ ತಯಾರಿಗಳನ್ನು ಮಾಡಿದ್ದಾರೆ. ಇಲ್ಲಿ ಈ ಮಣ್ಣಿನ ದಿಬ್ಬ ಏನಿದೆ ಅದರ ಸಮೀಪದಲ್ಲೇ ಈಗಾಗಲೇ ಕಬ್ಬಿಣದ ರಾಡ್ಗಳನ್ನು ಹಾಕಿ ಅಲ್ಲಿ ಕಾಂಕ್ರೀಟೀಕರಣ ಮಾಡಿ ತಡೆಗೋಡೆ ನಿರ್ಮಾಣ ಮಾಡಲಿಕ್ಕೆ ತಯಾರಿಗಳನ್ನು ಮಾಡಲಾಗಿತ್ತು. ಆದರೆ ಅದಕ್ಕಿಂತ ಮೊದಲೇ ನಿರಂತರವಾಗಿ ಸುರಿದಿರುವಂಥ ಮಳೆಗೆ ಈ ಒಂದು ಗುಡ್ಡ ಅದರ ಸಮೀಪದಲ್ಲಿದ್ದಂಥ ಗುಡ್ಡ ಕುಸಿದು ಬಿದ್ದಿರುವಂಥದ್ದು. ಕೆಳಗೆ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲೇ ಕುಸಿದು ಬಿದ್ದಿದೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಿಲ್ಲ. ಅಂದರೆ ಈ ಮಣ್ಣು ಕುಸಿದು ಬೀಳುವಂಥ ಸಂದರ್ಭದಲ್ಲೇ ಮೇಲಿದ್ದಂಥ ಮನೆ ಏನಾದರೂ ಕುಸಿದು ಬಿದ್ದಿದ್ರೆ ಭಾಳಷ್ಟು ತೊಂದರೆ ಆಗುವಂಥ ಸಾಧ್ಯತೆ ಇತ್ತು. ಈಗ 6 ಮನೆಗಳಿಗೆ ಭೀತಿ ಇರುವಂಥ ಕಾರಣಕ್ಕಾಗಿ ಅಲ್ಲಿಂದ 6 ಮನೆಯವರನ್ನ ಸುರಕ್ಷಿತ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಉಳಿದಿರುವಂಥ ಮನೆಯವರಿಗೆ ಆತಂಕ ಇದೆ. ಸುಮಾರು 35ಕ್ಕೂ ಅಧಿಕ ಮನೆ ಆ ಭಾಗದಲ್ಲಿದೆ. ಈಗ ಇರುವಂಥ 6 ಮನೆಗೆ ಆತಂಕ ಇರುವಂಥ ಕಾರಣಕ್ಕಾಗಿ ಅಲ್ಲಿಂದ ಅವ್ರನ್ನ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಉಳಿದವರಿಗೂ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಮತ್ತು ಪಾಲಿಕೆ ಅಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.